ವಿಶ್ವ ಜಗದ್ಗುರುಗಳು ಶ್ರೀಶೈಲದ ಜಗದ್ಗುರುಗಳಾದಂಥ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ಈ ಸನ್ಮಾನ ಸಮಾರಂಭದಲ್ಲಿ ಸಮಾಜದ ಅತ್ಯಂತ ಪ್ರಭಾವಿ ನಾಯಕರು ಗಣ್ಯ ವ್ಯಕ್ತಿಗಳೆಲ್ಲ ಭಾಗವಹಿಸಿದ್ವಿ. ಅಮೃತ್ ಡಿಗ್ಗಿ ಅವರು, ವಿಜಯಕುಮಾರ್ ಹದಗಲ್ ಅವರು, ಶಾಂತಪ್ಪ ಕೂಡಿ ಅವರು, ನಮ್ಮ ರಮೇಶ್ ಫಿರ್ಯಾಜಾಬಾದರು, ನಮ್ಮ ಅಣ್ಣನವರಂಥ ಅಂಬಣ್ಣಪ್ಪ ಬಿಲ್ಲಾಳವರು, ಇನ್ನಿತರ ಬಹುಸಂಖ್ಯಾತ ಲೆವೆಲ್ದಲ್ಲಿ ತಾವೆಲ್ಲ ನಮ್ಮ ನಿಂಗಣ್ಣ ಮಾಸ್ಟರ್ ಸೋಮನೂರವರು, ಇಂಥ ಭಾಳಷ್ಟು ಮಂದಿ ನಮ್ಮ ಶ್ರೀಕಂಠ ಶಾಣು ಕೌಲಿಗಿ ಮತ್ತು ನಮ್ಮ ಶಿವಾನಂದ ಹೊನಗುಂಟಿಯವರು ಇವರೆಲ್ಲ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಮಾಜದವರೆಲ್ಲ ಒಕ್ಕಟ್ಟಾಗಿ ಚೌಡೇಶ್ವರ ಕಾಲನಿ ಇರ್ಬೋದು, ಮಾಣಿಕೇಶ್ವರ ಕಾಲನಿ ಇರ್ಬೋದು, ಗಂಗಾನಗರ ಇರ್ಬೋದು, ನ್ಯೂ ಮಾಣಿಕೇಶ್ವರ ಕಾಲನಿ ಇರ್ಬೋದು, ಎಲ್ಲರೂ ಒಕ್ಕಟ್ಟಾಗಿ ಇವತ್ತಿನ ದಿವಸ ಅತ್ಯಂತ ಮನಸಾಪೂರ್ವಕವಾಗಿ ನನಗೆ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಾಗಿ ಈ ಕಾರ್ಯಕ್ರಮ ಭಾಳ ಅತ್ಯಂತ ಯಶಸ್ವಿಗೊಳಿಸಿದ್ದೀರಿ. ಮೊನ್ನೆ ನಡೆದಂಥ ದುರ್ಘಟನೆಯಲ್ಲಿ ಈ IPL ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೆಲವರು ಮರಣ ಹೊಂದಿದರು. ನಾನು ಇವತ್ತು ದಿವಸ ಹುಟ್ಟುಹಬ್ಬ ಆಚರಿಸಬಾರ್ದು ಅಂಥೇಳಿ ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿದೆ ಸಮಾಜದವರಿಗೆ. ಆದರೂ ಕೂಡ ಸರಳ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಎಂಬ ಭಾವನೆಯಿಂದ ಇವತ್ತಿನ ದಿವಸ ಈ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಗದ್ಗುರುಗಳು ಬಂದಿರೋದ್ರಿಂದ ಭಾಳ ಸಂತೋಷ ಆಗಿದೆ. ನಮ್ಮ ಸಮಾಜಕ್ಕೂ ಕೂಡ ಸಂತೋಷ ಆಗಿದೆ, ನಮಗೂ ಕೂಡ ಭಾಳ ಸಂತೋಷ ಆಗಿದೆ. ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯಿತು. ಈ ನಂದು ಹೇಳಬೇಕಾದ್ರೆ ಪರಿಶಿಷ್ಟ ಪಂಗಡದವರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಕೂಡ ನಾನು ಸದನದಲ್ಲಿ ದನಿ ಎತ್ತಕ್ಕಂಥ ಕೆಲಸಗಳು ಮಾಡಿದ್ದೀನಿ. ಈ ಜಾತಿಯಲ್ಲಿ ನಾವು ಹುಟ್ಟಿದ್ರಿಂದ ಈ ಜಾತಿ ಏನಾದರೂ ಮಾಡಬೇಕು, ಈ ಜಾತಿಗೆ ಒಂದು ಒಳ್ಳೆಯದು ಮಾಡಬೇಕು, ಈ ಜಾತಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಕೊಡಿಸ್ಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದು ಇರ್ಬೋದು, ಯಾನಗುಂದಿ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರ ಅಮ್ಮನವರ ಅಭಿವೃದ್ಧಿ ನಿಗಮ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಕ್ಕಂಥದ್ದು, ಅಂಬಿಗರ ಚೌಡಯ್ಯನವರ ಐಕ್ಯ ಸ್ಥಳ ಅದಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅಂಬಿಗರ ಚೌಡಯ್ಯನ ಮೂರ್ತಿ ಬೆಂಗಳೂರು ನಗರದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು, ಇನ್ನಿತರ ಹಲವಾರು ಯೋಜನೆಗಳು ನಾನು ಹಾಕಿಕೊಂಡು ಸಮಾಜದವರೆಲ್ಲರ ಬೆಂಬಲವನ್ನು ತೆಗೆದುಕೊಂಡು ಮತ್ತು ವಿಧಾನ ಪರಿಷತ್ತಿನಲ್ಲಿ 75 ಶಾಸಕರ ವಿಧಾನ ಪರಿಷತ್ ಸದಸ್ಯರ ಬೆಂಬಲವನ್ನು ಕೂಡ ತೆಗೆದುಕೊಂಡು ಮುಖ್ಯಮಂತ್ರಿಗಾಗಲಿ ಉಪಮುಖ್ಯಮಂತ್ರಿಗಳೇ ಆಗಲಿ, ಈ ಭಾಗದ ಪ್ರಭಾವಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆಜಿಯವರು, ಶರಣ್ ಪ್ರಕಾಶ್ ಪಾಟೀಲರು, ಎಲ್ಲ ಶಾಸಕರು ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಅವರಿಗೆಲ್ಲ ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಒಕ್ಕಟ್ಟುಗೂಡಿಸ್ತಕ್ಕಂಥದ್ದು, ಎಲ್ಲರಿಗೂ ಕೂಡ ಒಕ್ಕಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಸಮಾಜದಲ್ಲಿ ಅವ್ರಿಗೆ ಏನಾದರೂ ತೊಂದರೆ ಆದಾಗ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು, ನಮ್ಮ ಸಮಾಜಕ್ಕೆ ಕೆಲವೇ ದಿನಗಳಲ್ಲಿ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ 5 ಪದಗಳು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ನಾ ಪ್ರಾಮಾಣಿಕವಾಗಿ 100% ಮಾಡ್ತೀನಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳ ಇರ್ಬೋದು, ಮಾತಾ ಮಾಣಿಕೇಶ್ವರ ಅಮ್ಮನವರ ಅಭಿವೃದ್ಧಿ, ಯಾನಗುಂದಿ ಕ್ಷೇತ್ರ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇರ್ಬೋದು, ಇನ್ನಿತರ ಸಮಾಜಕ್ಕೆ ಮತ್ತು ಅಂಬಿಗರ ಚೌಡಯ್ಯನ ಮೂರ್ತಿ ಬೆಂಗಳೂರು ನಗರದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು, ಇನ್ನಿತರ ಹಲವಾರು ಸಮಸ್ಯೆಗಳು ನಮ್ಮ ಸಮಾಜದ ಎಲ್ಲ ಪ್ರಮುಖ ನಾಯಕರೇನು ಇವತ್ತು ಉಪಸ್ಥಿತರಿದ್ದಾರೆ. ಅವರೆಲ್ಲರೂ ಏನೇನು ಹೇಳ್ತಾರೆ ಅವರೆಲ್ಲರ ಮಾರ್ಗದರ್ಶನದ ಮೇರೆಗೆ ನಾನು ಪ್ರಾಮಾಣಿಕವಾಗಿ ಈ ಸಮಾಜದ ಬಹುದಿನಗಳ ಬೇಡಿಕೆಗಳು ಎಲ್ಲವನ್ನು ಈಡೇರಿಸ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇವತ್ತಿನ ದಿವಸ ಭಾಳ ಅದ್ಧೂರಿಯಾಗಿ ತಾವೆಲ್ಲ ತನು ಮನ ಧನದಿಂದ ಮತ್ತು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ನನಗೂ ಕೂಡ ತಾವೆಲ್ಲ ಹಿಂದುಳಿದ ವರ್ಗದವರು, ಇನ್ನಿತರ ಎಲ್ಲ ಜಾತಿ ಧರ್ಮದವರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಇವತ್ತು ಈ ಕಾರ್ಯಕ್ರಮ ಭಾಳ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸಮಾಜದ ಶಕ್ತಿ, ಸಮಾಜದ ಬೆಂಬಲ ಇವತ್ತು ತಾವು ತೋರಿಸಿಕೊಟ್ಟಿರಿ. ನಿಮ್ಮೆಲ್ಲರ ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ
ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನ ಎಲ್ಲಿಯವರೆಗೆ ಜೀವಂತ ಇರ್ತೀನಿ, ಈ ಭೂಮಂಡದಲ್ಲಿ ಇರ್ತೀನಿ, ಅಲ್ಲಿಯವರೆಗೂ ಕೂಡ ನಿಮ್ಮೆಲ್ಲರಿಗೆ ಯಾರಿಗೆ ತೊಂದರೆ ಆಗಲಾರ್ದಂಗೆ, ನಿಮ್ಮೆಲ್ಲರೂ ಯಾರದೇ ಮನಸ್ಸು ನೋಯಿಸಲಾರ್ದಂಗೆ ನಾನು ಜೀವನ ಮಾಡ್ತೀನಿ, ನಿಮ್ಮೆಲ್ಲರಿಗೆ ತೆಗೆದುಕೊಂಡು ಹೋಗ್ತೀನಿ ಎಂಬ ಮಾತನ್ನು ಹೇಳಿ ಇವತ್ತಿನ ದಿವಸ ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಕೂಡ ಹಾರ್ದಿಕವಾದಂಥ ಶುಭಾಶಯಗಳು ಕೋರಿ ನಾನು ಮಾತು ಮುಗಿಸ್ತೀನಿ. ಹುಟ್ಟು ಅನಿರೀಕ್ಷಿತ, ಸಾವು ನಿಶ್ಚಿತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಎಲ್ಲರಿಗೆ ಕಲ್ಲು ಸಕ್ಕರೆಯಾಗಿ ಬದುಕಬೇಕನ್ನೋದೇ ತಿಪ್ಪಣ್ಣಪ್ಪಣ್ಣವರ ಕನಸು. ತಿಪ್ಪಣ್ಣಪ್ಪಣ್ಣ ಕಮಕ್ನೂರು ಅಂದ್ರೆ ಕಲ್ಲು ಸಕ್ಕರೆ ಇದ್ದಂಗ. ಸಣ್ಣವರಿಗೆ ಬೇಕು, ದೊಡ್ಡವರಿಗೆ ಬೇಕು, ವಯಸ್ಸಾದವರಿಗೆ ಬೇಕು, ಚಿಕ್ಕವರಿಗೆ ಬೇಕು, ಹೆಣ್ಮಕ್ಕಳಿಗೆ ಬೇಕು. ಹಾಗೆ ತಿಪ್ಪಣ್ಣಪ್ಪಣ್ಣ ಕಮಕ್ನೂರು ಲೇಷಣಿಸಿಕೊಂಡು 5 ದಿನ ಬದುಕಿದರೇನು, ಲೇಷಣಿಸಿಕೊಂಡು 4 ದಿನ ಬದುಕಿದರೇನು, ಲೇಷಣಿಸಿಕೊಂಡು 2 ದಿನ ಬದುಕಿದರೇನು, ಮಹಾತ್ಮರಲ್ಲಿ ಲೇಷಣಿಸಿಕೊಂಡು 1 ದಿನ ಬದುಕಿದರು ಸಾಕು ಅನ್ನುವಂತೆ ಎಲ್ಲರ ಬಾಯಲ್ಲಿ ಬೆಲ್ಲವಾಗಿ, ಎಲ್ಲರಿಗೆ ಬೇಕಾಗಿ, ಪ್ರತಿಯೊಬ್ಬರಿಗೂ ಕೂಡ ಲೋಚುಮುಖಾಗಿ ಕೆಲಸ ಮಾಡ್ತಕ್ಕಂಥವ್ರು. ಧಾರ್ಮಿಕವಾಗಿ, ಶಿಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ವರ್ಗದ SC ST ಗೆ ಸೇರಿಸಬೇಕೆನ್ನುವ ಅವರ ಛಲ, ಅವರಿರೋ ತನಕ ಆ ಹೋರಾಟ ನಿಲ್ಲುವುದಿಲ್ಲ. ಅವರು ಆ SC ST ಗೆ ಸೇರಿಸಿ ಮಲ್ಲಿಕಾರ್ಜುನ ಖರ್ಗೆಯವರ ಕೃಪೆಯನ್ನು ಪಡೆದುಕೊಂಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ST ಯನ್ನು ಸೇರಿಸ್ತಾ ಇದ್ದರನ್ನೋ ಭರವಸೆ ನಮ್ಮ ಸಮಾಜಕ್ಕಿದೆ ಅನ್ನುವ ಉದ್ದೇಶದಿಂದ ಈ ಕೆಲಸವನ್ನು ಅವರು MNC ಆದರೂ ಕೂಡ ಸಣ್ಣವರನ್ನ, ದೊಡ್ಡವರನ್ನ, ದೀನರನ್ನ, ದಲಿತರನ್ನ, ಬಡವರನ್ನ, ಗರೀಬರನ್ನ, ನಿರ್ಗತಿಕರನ್ನ, ಅನಾಥರನ್ನ, ಬಿದ್ದವರನ್ನ, ಬೀಳುತ್ತಿರುವವರನ್ನ ಎತ್ತುವುದೇ ಧರ್ಮ ಅಂದ್ರೆ ಅದು ತಿಪ್ಪಣ್ಣಪ್ಪಣ್ಣ ಕಮಕ್ನೂರವರ ಧರ್ಮ. ಅಂತವರ ಹುಟ್ಟು ಹಬ್ಬ ಆಚರಣೆ ಇವತ್ತು ಬಹುತೇಕ 2ನೇ ಶರಣಬಸವೇಶ್ವರ ಜಾತ್ರೆ ಆದಂಗಾಯಿತು ಅನ್ನೋದು ನನ್ನ ಸಂತೋಷ. ಯಾಕಂದ್ರೆ ಸಾವಿರಾರು ಜನ ಬಂದು ಅವರಿಗೆ ಮಾಲಾರ್ಪಣೆ, ಪುಷ್ಪಾರ್ಪಣೆ ಮಾಡಿ ಅವರಿಗೆ ನಮನಗಳನ್ನು ಸಲ್ಲಿಸಿದರು. ಪ್ರತಿಯೊಬ್ಬರಿಗೂ ಕೂಡ ನಕ್ಕೋತೆ ಮಾತನಾಡತಕ್ಕಂಥ ತಿಪ್ಪಣ್ಣಪ್ಪಣ್ಣ ಕಮಕ್ನೂರವರು ಶತಾಯುಷಿಗಳಾಗಲಿ ಅಂತ ಹಾರೈಸ್ತಾ ಇದ್ದೆ.